ಎಲ್ರಿಗೂ ನಮಸ್ಕಾರ. ನಾನು ಫುಲ್ ಫ್ಲೆಜ್ಡ್ ಯೂಟ್ಯೂಬರ್ ಅಂತೂ ಅಲ್ವೇ ಅಲ್ಲ. ಮುಖ್ಯವಾದ ಒಂದು ವಿಷಯ ಡಿಸ್ಕಸ್ ಮಾಡಲಿಕ್ಕೆ ಬಂದನೆ. ಇವಾಗಿಲ್ಲಿ KS ಎಕ್ಸಾಮ್ ಆಗೈತಲ್ಲ ಇವಾಗೇನು ಮೊನ್ನೆ 29 ಡಿಸೆಂಬರ್ 2024ಕ್ಕೆ ಅದ್ರ ಮತ್ತೆ ಎಕ್ಸಾಮ್ ಮಾಡಬೇಕು ಅಂತ ಹೇಳಿ ಇವರು ಉಳಿದಂಥ ಸಂಘಟನೆಗಳು ಎಸ್ಪೆಷಲಿ ಅಕ್ಸಾದವರು ಚಾಲು ಮಾಡ್ಯಾರ. ಮತ್ತು 27 ಆಗಸ್ಟ್ಗೆ ಏನಾಗಿತ್ತಲ್ಲ, ಓಕೆ ಫೈನ್, ದೇರ್ ವಾಸ್ ಅ ಪ್ರಾಬ್ಲಮ್, ಐ ಅಗ್ರಿ. ಪೇಪರ್ ನಮ್ಮದು ಚೆನ್ನಾಗಾಗಿತ್ತು ಅಂದರೂ ಕನ್ನಡ ಮೀಡಿಯಮ್ದ ಅಭ್ಯರ್ಥಿಗಳಿಗೆ ತೊಂದರೆ ಆಗೈತಿ, ಇಂಜಸ್ಟಿಸ್ ಆಗೈತಿ ಅಂತ ನಾವು ಬೆಂಬಲ ಕೊಟ್ವಿ. 29 ಡಿಸೆಂಬರ್ಗೂ ಮತ್ತು ಪ್ರಾಬ್ಲಮ್ ಆಗ್ಯಾವ. ಸ್ವಲ್ಪ ಭಾಳ ಅಂತ ಏನಾಗಿಲ್ಲ, ಹಾಗೇನು ಕಂಪ್ಯಾರಿಟಿವ್ಲಿ ಆಗ್ಯಾವ. ಈಗ ಒಂದು ಸ್ವಲ್ಪ ನೀವು ಪ್ರಾಬ್ಲಮ್ ಆಗ್ಯಾವ ಅಂಥೇಳಿ ನೀವು ಎಕ್ಸಾಮ್ ರದ್ದು ಮಾಡೋಕ್ಕೆ ಕೂತ್ರೆ ಕೆಲಸ ಆಗೋದಿಲ್ಲ ದೋಸ್ತಿದೆ. ಅಕ್ಸಾ ಸಂಘಟನೆ ಕಾಂತಕುಮಾರ್ ಅವರೇ ತಿಳ್ಕೊರಿ ನೀವು ಮೊದಲೇ. ನಿಮಗೆ ಮಾಡೋಕ್ಕೆ ಏನು ಕೆಲಸ ಐತಿ ಅಲ್ಲೋ ನನಗಂತೂ ಗೊತ್ತಿಲ್ಲ. ಒಂದು ಮಾತ್ರ ಸತ್ಯ, ಒಟ್ಟು ತಪ್ಪು ಹುಡುಕಾಡಕ್ಕನೇ ನೀವು ಕೂತೀರಿ. ಒಟ್ಟು ಅದರೊಳಗಂತೂ ಏನು ಎರಡು ಮಾತಿಲ್ಲ. ನೀವೇನು ಕನ್ನಡ ಪರ ಸಂಘಟನೆಗರು, ಕನ್ನಡಿಗರ ವಿದ್ಯಾರ್ಥಿಗಳ ಪರವಾಗಿದ್ದೀವಿ, ಕನ್ನಡನ್ನು ಕೊಗ್ಗಲೇ ಆಗ್ತಾಯಿದೆ, ಅದನ್ನು ಉಳಿಸ್ಬೇಕು ಬೆಳೆಸಬೇಕು ಅಂತ ಏನು ನೀವು ಅಷ್ಟು ದೊಡ್ಡ ಪ್ರಮಾಣದಾಗ ಏನು ನಾಟಕ ಮಾಡತ್ತಿರಲ್ಲ, ಜೆನ್ಯೂನ್ ಹೋರಾಟಗಾರ ಅಲ್ಲ ನೀವು. ದಟ್ ಈಸ್ ಫೇಕ್. ಕನ್ನಡ ಲ್ಯಾಂಗ್ವೇಜಿಗೆ 2008 ಒಳಗನ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಸ್ಟೇಟಸ್ ಸಿಕ್ಕಿದ್ದು ದೋಸ್ತೆ ಮಿಸ್ಟರ್ ಕಾಂತಕುಮಾರ್, ತಿಳ್ಕೋದನ್ನ. ನೀವು ಅಷ್ಟು ಉಳಿಸೋರು ಬೆಳೆಸೋರು ಇದ್ದರೆ ತಿಳ್ಕೊರಿ, ಸಾಹಿತಿಗಳು ರಚನೆ ಮಾಡಿರಿ. ದ.ರಾ. ಬೇಂದ್ರೆ ಸಾಹೇಬರು, ಕುವೆಂಪು ಸಾಹೇಬರು, ಗಿರೀಶ್ ಕಾರ್ನಾಡ್ ಸಾಹೇಬರು, ಇವರೆಲ್ಲ ಏನದಾರಲ್ಲ, ಚಂದ್ರಶೇಖರ್ ಕಂಬಾರ ಸಾಹೇಬರು, ಇವರೆಲ್ಲ ಸಾಹಿತಿಗಳನ್ನು ರಚನೆ ಮಾಡಿ ಕನ್ನಡವನ್ನು ಶ್ರೀಮಂತ ಮಾಡ್ಯಾರ. ಇವರೆಲ್ಲ ನಿಮ್ಮಂಗೆ ಬರೀ ನಕಲಿ ಹೋರಾಟಗಾರರಗತ್ಲೆ ಅವರು ಟ್ಯಾವೆಲ್ ಹಾಕ್ಕೊಂಡು ಕೆಂಪಂದ ಹಳದಿ ಒಂದು ಹುಚ್ಚರಂಗೆ ಮಾಡಿಲ್ಲ ಅವರು. ಅದನ್ನು ತಿಳ್ಕೊರಿ. ಪ್ರಶಸ್ತಿ ತೊಗೋರಿ, ಅದ್ರೊಳಗೆ ರಾಜ್ಯೋತ್ಸವ ಪ್ರಶಸ್ತಿ ತೊಗೋರಿ, ರಚನೆ ಮಾಡಿ ಲಿಟ್ರೇಚರ್ ಫೀಲ್ಡ್ದಾನ ಬಂದು ಶಬ್ಬಾಶಿರಿ ಕೊಡ್ತೀವಿ. ಹುಡುಗ ಏನೋ ಕನ್ನಡ ಉಳ್ಸಾಕತ್ತಾನೋ ಬೆಳೆಸಾಕತ್ತಾನೋ ಅಂತಂದು ನಾವು ಕರ್ನಾಟಕದಾಗ ಹುಟ್ಟಿವು ದೋಸ್ತೆ. ಓದಕ್ಕತ್ತ 3-4 ವರ್ಷ ಆದ ಕೈಯಾಗ ಕೆಲಸ ಇಲ್ದ ಕೂತೀವಿ. ನಿಮ್ಮಂಗೆ ಹಿಂಗೆ ಹೋರಾಟಗಾರ ಮಾಡ್ಕೊತ ಹೋದ್ರೆ ನಮಗೆ ಕೆಲಸ ಆಗೋದಿಲ್ಲ ದೋಸ್ತೆ. ಪಾಲಿಟಿಕ್ಸ್ ಮಾಡಕ್ಕೆ ಬಂದೀನಿ, ಪಾಲಿಟಿಕ್ಸ್. ನಿಮ್ದು ಬ್ಯಾಕ್ಗ್ರೌಂಡ್ ಗುರುತಿಲ್ದ ಏನು ಬೆಂಬಲ ಕೊಡತ್ತಾರಲ್ಲ ಅವರು, ಹುಚ್ಚಾಗ್ಯಾರವ್ರಲ್ಲ. ರಾಯಚೂರು ಪ್ರೆಸಿಡೆಂಟ್ ಅಮರ್ ಅಂತ ಏನದಾನಲ್ಲ ನಿಮ್ಮ ಅಕ್ಸಾದು, ರಾಯಚೂರು ಪ್ರೆಸಿಡೆಂಟ್ ಅಕ್ಸಾದು ರಾಯಚೂರು ಅದು ಅಮರ್ ಅವರೇ ಸ್ಟೇ ವೆಕೆಟ್ ಆಗೋದಿಲ್ಲ ಅಂತಂದು ಡೈವರ್ಟ್ ಮಾಡ್ಯಾನ ಹುಡುಗರಿಗೆ. ಕನಿಷ್ಠ ಅಂದ್ರೆ ಒಂದು 5,000 ಮಂದಿ 5,000 ಮಂದಿ ನೋಡ್ರತ್ತ ಒಂದು ವಿಡಿಯೋ. ಎಷ್ಟು ಮಂದಿ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದ್ರು ಗೊತ್ತೈತಿ. 29 ಡಿಸೆಂಬರ್ಗೆ ಅವ್ನು ಸಲಂದ ಹುಡುಗಲ್ಲ ಡೈವಲ್ಟ್ ಆಗ್ಯಾವ, ಎಕ್ಸಾಮ್ ಆಗೋದಿಲ್ಲ ಅಂತಂದು ತಿಳ್ಕೊಂಡು ಕೂತಿದ್ರು ಎಲ್ಲರೂ. ಸ್ಟೇ ವೆಕೆಟ್ ಆಯ್ತು ಲಾಸ್ಟ್ ಮೂಮೆಂಟ್ದಾಗ. ಮುಂದೆ ಹೊಯ್ಕೊಂತ ಹೋದ್ರೆ ಅವರೆಲ್ಲ ಯಾರು ಜವಾಬ್ದಾರಿ ಇದಕ್ಕೆ? ಈ ಮತ್ತೆ ವಿಡಿಯೋಗಳು ಮಾಡಕತ್ತಾನೋ ಎಕ್ಸಾಮ್ ಆಗಲೇಬೇಕು, ಹಂಗೆ ಆಗಬೇಕು ಹಿಂಗೆ ಆಗಬೇಕು ಅಂತಂದು. ತಮ್ಮ ಏನು ಬರೀ ಯೂಟ್ಯೂಬ್ ವಿಡಿಯೋಗಳು ಮಾಡಕ್ಕೆ ಬಂದಿದ್ದೀನಿ. ಎಕ್ಸಾಮ್ ಬರೆದು ಪಾಸಾಗಿ ಅಧಿಕಾರಿ ವಹಿಸ್ಕೊಂಡು ಇದು ಮಾಡೋಕ್ಕಂತೂ ಸತ್ಯವಾಗಿ ಬಂದೇ ಇಲ್ಲ ನೀನು. ಅದನ್ನು ತಿಳ್ಕೊ ಮೊದಲೇ. ಅಂಥದ್ದು ಮಾಡೋರಿಗೆ ಸಮಯನೇ ಇರೋಂಗಿಲ್ಲ ಯೂಟ್ಯೂಬ್ ವಿಡಿಯೋಗಳು ಮಾಡೋಕ್ಕೆ, ಇದನ್ನು ಮಾಡೋಕ್ಕೆ. ನಮಗೆ 2 ಸಲ ಚಲೋ ಆಗ್ಯಾವ ದೋಸ್ತ. ಪೇಪರ್ ಪ್ರಿಲಿಮ್ಸಾಗ 2 ಆಗಸ್ಟ್ದಾಗೂ ಚಲೋ ಆಗಿತ್ತು, ಡಿಸೆಂಬರ್ದಾಗೂ ಚಲೋ ಆಗೈತಿ. ಮತ್ತು ಎಕ್ಸಾಮ್ ರದ್ದು ಮಾಡಿರಿ, ನಡೆಸ್ರಿ ಅಂತ ಬರ್ತೀರಿ. ರೀನೋಟಿಫಿಕೇಷನ್ ಮಾಡೋದೇನು ಹಗರ್ ತಿಳ್ಕೊಂಡಿದ್ದೀನಿ. ಇಂಟರ್ನಲ್ ರಿಸರ್ವೇಷನ್ ಕಮಿಟಿ ರಿಪೋರ್ಟ್ ಬರ್ಬೇಕು ಮೊದಲು. ಈಗ ಚಾಲು ಮಾಡ್ಯಾರ ಅವ್ರ ಕೆಲಸ. ಅದು ರಿಪೋರ್ಟ್ ಯಾವಾಗ ಬರ್ತೈತಿ? 3 ತಿಂಗಳು ಬಿಟ್ಟು ಬರ್ತೈತಿ ಅನ್ನೋದು. ಬಂದ ಬೆಳೆ ಕ್ಯಾಬಿನೆಟ್ದಾಗ ಮಂಡನೆ ಹಾಕತ್ತದು. ಆ ರೆಕಮೆಂಡೇಷನ್ಸ್ಗಳು ಅವರು ಮಾಡಿಫೈ ಮಾಡ್ತಾರೋ ಏನು ಎಕ್ಸೆಪ್ಟ್ ಮಾಡ್ತಾರೋ ಡೈರೆಕ್ಟಾಗಿ, ಅದೊಂದು ಸ್ವಲ್ಪ ಟೈಮ್ ತಿಂತೈತಿ. ಅದಾದ ಒಳಗೆ ಮತ್ತೆ ಇದ್ರೊಳಗೆ ಇಡ್ತಾರೆ ಅವ್ರು, ಸ್ಟೇಟ್ ಲೆಗಿಸ್ಲೇಚರ್ ಒಳಗೆ ಇಟ್ಟು ಪಾಸ್ ಮಾಡ್ಬೇಕು ಅದನ್ನು ಇಂಟರ್ನಲ್ ರಿಸರ್ವೇಷನ್ದು. ಅದು ಪಾಸ್ ಆದ್ರೆ ಬಜೆಟ್ ಸೆಷನ್ದಾಗ ಅಂತೂ ಆಗಂಗಿಲ್ಲ. ಮಾನ್ಸೂನ್ ಸೆಷನ್ ಬಿತ್ತು, ಮಾನ್ಸೂನ್ ಸೆಷನ್ದಾಗಿನ ಪಾಸ್ ಆಗ್ಬೇಕದು. ಪಾಸ್ ಆದ ಬಳಕ ಏನೈತಿಲ್ಲ ಇಂಪ್ಲಿಮೆಂಟ್ ಆಗ್ಬೇಕಂದ್ರೆ ಮತ್ತೆ ಕೆಲವೊಂದಿಷ್ಟು ಸುತ್ತಲೆಗಳು ಅವು ಇವೆಲ್ಲ ಬಿಡಿಸ್ಬೇಕು. ಹೊಸ ನೋಟಿಫಿಕೇಷನ್ ಆಗಬೇಕು. ಹೊಸ ನೋಟಿಫಿಕೇಷನ್ ಆಗ್ಬೇಕು, ಪ್ರಿಲಿಮ್ಸ್ ಎಕ್ಸಾಮ್ ಮಾಡಬೇಕು. ಕನಿಷ್ಠ 1-1.5 ವರ್ಷ ಆಕತ್ತು ದೋಸ್ತ ಇದ್ರೊಳಗೆ. ಇದು ಹಗರ್ ಮಾಡ್ಯಾರಿ ಎಕ್ಸಾಮ್ ನಡೆಸೋದು. ಜೋಕ್ ಆಗೈತೆ ನಿಮಗೆಲ್ಲ ಇದನ್ನು ಪ್ರತಿ ಸಲ ನಡೆಸೋದು. ನೀವು 10,000 ಸಲ ನಡೆಸ್ರಿ ಎಕ್ಸಾಮ್. ಮೇನ್ಸಿಗೆ ಎಷ್ಟು ಮಂದಿ ಕ್ವಾಲಿಫೈ ಆಗಾರೆ? 1:15 ಅಷ್ಟೇ ಮಂದಿ ಕ್ವಾಲಿಫೈ ಆಗೋರು. ಉಳಿದು 1:85 ಮಂದಿ ಏನೈತಲ್ಲ, ನೀವು ನಾವು ಕಲಿಯೋಗ ಮುಗಿದು ಉಳಿದು ಮುಂದಿನ ಯುಗ ಬಂದ್ರೂ ಅವ್ರನ್ನ ಎಕ್ಸಾಮ್ ಆಗಲಿ ಅನ್ನೋ ಮಂದಿನೇ ಇರ್ತದೆ. ಯಾಕೆ ಹೇಳು? ಚಲೋ ಆಗಿರಂಗಿಲ್ಲ ಅವ್ರದ್ದು. ಮುಂದೆ ಏನು ಹಿಂಗೆ ನಡೆಸೋರನ್ನ ನೀವು ಸಿಸ್ಟಮ್ ಚೇಂಜ್ ಮಾಡಬೇಕಾಗೈತಿ, ಬುದ್ಧಿ ಕಲಿಸ್ಬೇಕಾಗೈತಿ. ಮೊದಲು ಪವರ್ದಾಗ ಬರ್ರಿ, ಅಥಾರಿಟಿ ತೊಗೋರಿ. ಚೇಂಜ್ ಮಾಡ್ಬೇಕಾಗಿತ್ತು ಅಂದ್ರೆ ಏನು ರೀ? ನಮ್ಮ ಜೀವನ ಹಾಳು ಮಾಡಾಕತ್ತೀರಿ ನೀವೆಲ್ಲರೂ ಕುಡಿಸಿ. 2 ವರ್ಷ ಬಿಟ್ಟು ಪ್ರಿಲಿಮ್ಸ್ ಬರೋದು ಅಂದ್ರೆ ಮೊದಲು ವಯಸ್ಸಾಗತ್ತಿರ್ತೈತಿ. ಎಲ್ಲ ಹುಡುಗರಿಗೆ ಏಜ್ ಆಗಾಕತ್ತೈತಿ. ನಿಮ್ಮಂಗೆ ಹೊಟ್ಟೆ ತುಂಬಿಲ್ ದೋಸ್ತ್ ನಮಗೆಲ್ಲ. ಎಲ್ಲೆಲ್ಲೋ ನಾವು ನೋಡಿ ಬಾಡಿಗೆ ಹಿಡ್ದೆ ಅವಪ್ಪ ವಜನ್ ಆಗಿದ್ದೀವಿ ನಾವು. ಈಗ ದುಡ್ದು ಹಾಕ್ಬೇಕು ನಾವು. ಇನ್ನು ಅವ್ರಿಗೆ ಹಾಕೋ ವಯಸ್ಸೈತಿ. ನಿಮ್ಮಂಗೆ ಹರಾಮಿ ಆಸ್ತಿ ಇಲ್ಲ ನಮ್ಮದೇ. ಅದನ್ನು ತಿಳ್ಕೊರಿ ಮೊದಲೇ.
ಇನ್ನೂ ಇಂಜಸ್ಟಿಸ್ ಆಗೈತಿಲ್ಲೋ ಇದ್ರೊಳಗೂ KPS ಇದ್ರ ಬುದ್ಧಿ ಕಲಿಬೇಕಾಗಿತ್ತಿಲ್ಲೋ. ನಿಮ್ಮ ಪ್ರಕಾರ ನೀವು ಬುದ್ಧಿ ಕಲಿಸೋರು ಇದಿರಲ್ಲ ಅವರಿಗೆ ಹೇಳ್ರಿ, ರಿಕ್ವೆಸ್ಟ್ ಮಾಡ್ಕೋರಿ. ಒಂದು ಕಮಿಟಿ ರಚನೆ ಮಾಡ್ತಾರೆ ಅವ್ರು ತಜ್ಞರದ್ದು, ಯಾವ್ಯಾವ ಗ್ರೇಸ್ ಮಾರ್ಕ್ಸ್ ಕೊಡಕ್ಕೆ ಬರ್ತೈತಿ ಗ್ರೇಸ್ ಮಾರ್ಕ್ಸ್ ಕೊಡಲಿ, ಅದನ್ನು ಮಾಡ್ಕೋರಿ. ಅಂಥವು ಕ್ರಮ ತೊಗೋರಿ. ನೀವು ನಾವು ಪ್ರಿಲಿಮ್ಸ್ ನಡ್ಸಕ್ಕೆ 10 ವರ್ಷ ಮಾಡ್ರಿ ಅಂದ್ರೆ ಅವ್ರು ತಿಂಡಿ ಏನಿದ್ರು ಮೇನ್ಸ್ ತೋರ್ಸಂತ ಹೇಳ್ರಿ ಅವ್ರಿಗೆ. ಮೇನ್ಸ್ದಾಗ ಇರ್ತೈತಿ ಒಂದೊಂದು ಲೈನ್ದ ಕ್ವಶನ್ ಇರ್ತಾವೆ, 150 ವರ್ಡ್ಸ್ 250 ವರ್ಡ್ಸ್ ತೋರಿಸೋದು ಇರತ್ತಲ್ಲ, ಅಲ್ಲಿ ತೋರಿಸ್ರಿ ನಿಮ್ಮ ತಿಂಡಿಗಳು 1250 ಮಾರ್ಕ್ಸ್ ಇರ್ತೈತಿ. ಬರ್ರಿ ಬರ್ದು ತೋರಿಸ್ರಿ, ಇವ್ಯಾಲ್ಯೂಷನ್ ಮಾಡಿಸ್ಕೋರಿ, ಮಾರ್ಕ್ಸ್ ತೊಗೊಂಡು ತೋರಿಸ್ರಿ ನೋಡೋಣ. ಅದನ್ನು ಬಿಡ್ತೀರಿ, ಮೈನರ್ ವ್ಯಾಲ್ಯೂ ಆಗಿರ್ತಾವೆ ಎರರ್ಸ್ಗಳು ಆಗೋಣ ರೀ, ಗ್ರಾಮೆಟಿಕಲ್ ಎರರ್ಸ್ಗಳು ಆಗೋಣಲ್ಲ. ಫುಲ್ ಪ್ರೂಫ್ ಮಾಡೋಕೆ ಏನಾರ ಸಾಧ್ಯ ಐತಿ? ಮತ್ತು ಹೌದಪ್ಪ ನೀವು ಕಲಿಬೇಕಾಗಿತ್ತು ಅವ್ರು KPS ಇದ್ದವ್ರು ಮಾಡಬೇಕಾಗಿತ್ತಪ್ಪ, ಮಾಡಿಲ್ಲ. ಮುಂದೆ ಏನು ಮಾಡೋದ್ರಿ ನೀವು? ಹಾಂ, KA ಕೊಡಬೇಕು, UPS ಇದ್ದವ್ರಿಗೆ ಕೊಡಬೇಕು ಅಂತಂತೀರಿ. ಅಷ್ಟು ಈಸಿ ಮಾಡಿರಿ. ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಡಿಸಾಲ್ವ್ ಮಾಡಿ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿಗೆ ಟ್ರಾನ್ಸ್ಫರ್ ಮಾಡೋ ಪವರ್ಸ? ಹಾಂ, ಪೊಲಿಟಿಕಲ್ ವಿಲ್ಲಿಂಗ್ ಪವರ್ ಬೇಕದಕ್ಕೆ. ಹಾಕದಕ್ಕೆ ಮಾಡಿರಿ ನೀವು. ತಿಳ್ಕೊಂಡು ಮಾತಾಡಿರಿ. 4 ವರ್ಷಕ್ಕೊಮ್ಮೆ ನೋಟಿಫಿಕೇಶನ್ ಆಗೈತಿ, ಆಗೋದನ್ನ KS ಸುಗಮವಾಗಿ ಆಗಕ್ಕೆ ಬಿಡ್ರಿ. ಪ್ರಿಲಿಮ್ಸ್ ಪಾಸ್ ಆಗಿಲ್ಲ ಎಲ್ಲರೂ, ಪಾಸ್ ಆದ ಬೆಳಕ್ಕೆ ಮೆನ್ಸಕ್ಕೆ ಬರಲಿ, ಬರ್ದು ನಿಮ್ಮ ತಿಂಡಿ ತೋರಿಸ್ತಾರೆ ಇಲ್ಲಿ, ತೋರಿಸಿದ ಬೆಳಕ್ಕೆ ಪಾಸ್ ಆಗಿಲ್ಲ ಇಂಟರ್ವ್ಯೂ ಹೊಡ್ಕೊಂಡು ಹೋಗಲ್ರಿ. ಅಂಥವು ಸುಧಾರಣೆ ಮಾಡಿ. ನೀವು ಸುಧಾರಣೆ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಕನ್ನಡ ಮಾಧ್ಯಮದಾಗ ಏನೈತಲ್ಲ ವ್ಯವಸ್ಥಿತವಾಗಿ ನೀವು ಕನ್ನಡವನ್ನು ಕೊಗ್ಗಲೆ ಮಾಡ್ತಾ ಇದ್ದೀರ ತಂತೀರಿ. ನೀವು ಏನು ಕೊಗ್ಗಲೆ ಆಗಾಕತ್ತೈತ್ರಿ? ನಿಮ್ದು ಅಷ್ಟು ಕನ್ನಡ ಮೇಲೆ ಪ್ರೀತಿನೇ ಇತ್ತು, ಭಕ್ತಿನೇ ಇತ್ತಪ್ಪ ಅಂತಂದ್ರೆ ಹೋಗಿರಿ ಒಂದು ನೆಟ್ವರ್ಕ್ ರಚನೆ ಮಾಡಿರಿ, ಟೀಮ್ ಮೆಂಬರ್ಸ್ ರೆಡಿ ಮಾಡ್ಕೋರಿ, ಕನ್ನಡ ಮಾಧ್ಯಮದ ಶಾಲೆಗಳೊಳಗೆ ಹೋಗಿ ಕಲಿಸ್ರಿ. ನೀವು ಇನಿಷಿಯೇಟಿವ್ ತೊಗೋರಿ ವಾಲಂಟ್ರಿಯಾಗಿ. ನಾ ಸ್ವತಃ ಹೋಗ್ತೇನಿಲ್ಲಿ ಅವಾಗ ನನ್ನ ಕಡೆ ವಿದ್ಯಾರ್ಥಿಗಳಿಗೆ, ನಾ ಕಾಲೇ ಎದ್ದಾಕರು ಹೋಗಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ನಾ ಕಲಿಸ್ತೀನಿ. ಸೈನ್ಸ್ ಮತ್ತು ಮ್ಯಾಥ್ಸ್ ಇವು ಹೇಳ್ತೇನೆ ರೀ ನಾನಲ್ಲಿ. ಕಠಿಣವಾದಂಥ ಕಾನ್ಸೆಪ್ಟ್ಸ್ಗಳು ಹೋಗಿ ನಾನು ಟೀಚ್ ಮಾಡಿ ಬರ್ತೀನಿ. ಎಟ್ಟು ಮಾಡಿರಿಪ್ಪ ನೀವು ಅಂಥದ್ದು? ಬರ್ತಾರೆ ಸಂಘಟನೆಗಳು ಬೆಂಬಲ ತೊಗೊಂಡು ಬಂದೀವಿ, ಅವ್ರು ಘೋಷಣೆ ಮಾಡ್ಯಾರು ಇವ್ರು ಘೋಷಣೆ ಮಾಡ್ಯಾರ ಅನ್ಕೋತ ಹುಚ್ಚಿಗೆ ಹಿಡ್ದತ್ತೆ ನಿಮಗೆ. ಅಕ್ಸಾ ಅಂತ ಮತ್ತು ಅಕ್ಸಾ ಆಲ್ ಕರ್ನಾಟಕ ಸ್ಟೂಡೆಂಟ್ಸ್ ಸ್ಟೇಟ್ ಅಸೋಸಿಯೇಷನ್ ಅಂತೀರಿ. ನಾಚಿಕೆ ಬರ್ಬೇಕು ನಿಮಗೆ. ಏನು ಆಲ್ ಸ್ಟೂಡೆಂಟ್ಸ್ ರಿಪ್ರೆಸೆಂಟೇಟಿವ್ ತಂದ್ಕೊಂಡಿರಿ ನೀವು? ಹಾಂ, ಸಂಘಟನೆ ಇರಬೇಕು, ಒಪ್ಕೊತೇನೆ. ಆದರೆ ಎಲ್ಲರನ್ನೂ ಒಳಗೊಂಡಂಥ ಇನ್ಕ್ಲೂಸಿವ್ ಸಂಘಟನೆ ಇರಬೇಕದು. 2ನೇ ಸಲನೂ ಆದ್ರೂ ಮತ್ತೆ ಎಕ್ಸಾಮ್ ಮಾಡಿಸ್ಬೇಕು, ನೋಟಿಫಿಕೇಶನ್ ಮಾಡಿಸ್ಬೇಕಂತೀರಿ. ಆ ಎಕ್ಸಾಮ್ ಆಗಿರ್ತೈತಿ 4 ದಿವಸ ಮತ್ತೆ ಪೋಲ್ ಹಾಕ್ತೀರಿ ನಾವು. KS ಎಕ್ಸಾಮ್ ಮಾಡಬೇಕಾ ಬೇಡವಾ, ಎಸ್ ಅವ್ರ ನೋ ಅಂತಂದು. ಅದ್ರೊಳಗೆ ಆಬ್ವಿಯಸ್ಲಿ ಮೋರ್ ದೆನ್ 70% 60% ನೋ ಅನ್ನೋ ಮಂದಿನೇ ಇರ್ತೈತಿ ರೀ, ಎಸ್ ಅನ್ನೋ ಮಂದಿ ಇರ್ತೈತಿ. ಎಕ್ಸಾಮ್ ನಡಿಲ್ಲ ಅನ್ನೋ ಮಂದಿನೆಲ್ಲ ಯಾಕೆ ಹೇಳ್ರಿ? ಎಲ್ಲರದ್ದು ಪರ್ಫಾರ್ಮೆನ್ಸ್ ಚಲೋ ಆಗಿರಂಗಿಲ್ಲ. ಹೆಂಗೆ ಸಾಧ್ಯ ಐತಿ ಎಲ್ಲರೂ ಪಾಸ್ ಆಗ್ಯಾಕೆ? ಇರೋ 384 ಪೋಸ್ಟ್ ಇರ್ತಾವೆ, 2 ಲಕ್ಷ ಮಂದಿಗೆಲ್ಲ ಬೇಕನ್ನೋರು ನೀವು ಪೋಸ್ಟ್ಗಳು. ಹೆಂಗೆ ಸಾಧ್ಯ ಐತದು? ಆ ಪೋಲ್ ಹೋಗಿ ಹಿಡ್ಕೊಂಡು ಹೋಗ್ತೀರಿ ನೀವು ಸೆಕ್ರೆಟರಿಯೇಟಿಗೆ. ಎಲ್ಲ ಮಿನಿಸ್ಟ್ರುಗಳು ಭೇಟಿ ಆದ್ನಿ, ಅವ್ರಿಗೆ ಭೇಟಿ ಆದ್ನಿ, ಇವ್ರಿಗೆ ಭೇಟಿ ಆದ್ನಿ ಮಾಡ್ಕೊತ್ಕೊಂಡಿರ್ತೀರಿ. ಸರ್ ನೋಡಿ ಸರ್ 313,000 ಮಂದಿ ಪೋಲ್ ಮಾಡಿದ್ದಾರೆ, 20,000 ಮಂದಿ ವೋಟಿಂಗ್ ಮಾಡಿಸಿದ್ದೀವಿ ನಾವು, ಇಷ್ಟು ಮಂದಿ ಮಾಡಿಸಂದಾರಿ ಅಂತಂದು. ಏನು ಆಟ ಆಡಾಕತ್ತೀರಿ ನೀವು ಇಲ್ಲಿ? ನೀವು 2 ಸಲ ನೋಡ್ರಿ, 2 ಸಲ ಪೋಲ್ ಮಾಡಿರಿ ನೀವು ಮತ್ತೆ ಅವ್ರು ಎಕ್ಸಾಮ್ ಮಾಡ್ಯಾನವ್ರು, ಅವ್ರು ಫೇಲ್ ಆದವ್ರೆಲ್ಲ. ಅದನ್ನು ತಿಳ್ಕೊರಿ ಮೊದಲು. ಪೋಲ್ ಮೇಲೆ ನಿಂತಿರಬೇಡ್ರಿ ನೀವು. ನಮ್ಮ ರೀಪ್ರೆಸೆಂಟೇಟಿವ್ ಅಂತೂ ಅಲ್ಲ ನೀವು. ಎಕ್ಸಾಮ್ ಚಲೋ ಆದವ್ರಂತೂ ರೀಪ್ರೆಸೆಂಟೇಟಿವ್ ಅಲ್ವೇ ಅಲ್ಲ ನೀವು. ಮತ್ತು ಹೆಸರು ಇಡ್ತೀರಿ ನೀವು. ಯಾರು ಹಿಂಗೆ ಬಂದು ನಿಮ್ಮ ವಿರುದ್ಧ ಮಾತಾಡ್ರಂದ್ರೆ ಯಾವ KPSC ಮೆಂಬರ್ಗೆ ಇವ ಬರೋಬ್ಬರಿ ರೊಕ್ಕ ಕೊಟ್ಟಾನು, ಅವನ ಕಡೆಯಿಂದ ಕ್ವಶನ್ ಪೇಪರ್ ಇಸ್ಕೊಂಡಾನು ಅಂತೇಳಿ ಮಾತಾಡಕತ್ತಾನೆ. ಇವತ್ತು ಕೊಡ್ತಾನಂದ್ರೆ ರೊಕ್ಕ ಇಲ್ಲೋ ಮರ ನಮ್ಮ ಕಡೆ. ಹಾಂ, ಕೋಟಿಗಟ್ಟಲೆ ಕೊಟ್ಟು ರೊಕ್ಕ ಹೋಗೋದೈತಿ. ಅಷ್ಟು ರೊಕ್ಕ ಇತ್ತಂದ್ರೆ ಕೋಟಿಗಟ್ಟಲೆ ಕೊಟ್ಟು ಹೋಗುವಟ್ಟ ನಾವ್ಯಾಕಿದ ಸರ್ಕಾರಿ ನೌಕರಿ ಸಲ ಹಿಂದೆ ಸಾಯ್ತಿದ್ವಿ. ಹಾಂ, ಅದನ್ನು ಯೋಚನೆ ಮಾಡಿರಿ ಮೊದಲೇ. ನಮ್ಮ ಮನ್ಯಾಗೇನು ಮಿನಿಸ್ಟ್ರುಗಳಿಲ್ಲ, ಯಾರು MLAಗಳು ಇಲ್ಲ, ನಮಗೆ ಯಾವ ಪರಿಚಯನೂ ಇಲ್ಲ, ರಾಜಕೀಯಕ್ಕಂತೂ ನಂಟನೇ ಇಲ್ಲ ನಮಗೆ. ತಲೆ ತಾಪಿಗೆ ಎದ್ದನ ಅವ್ರು ಸ್ಫೂರ್ತಿ ಭೈರಪ್ಪನವ್ರು ಅನ್ನೋರು ಅಂತವ್ರು ಬೆಳಗಾವ್ದಾಗ ಅವ್ರು ಕೇಸ್ ಹಾಕ್ಯಾರ, ಅವ್ರೆ ಧಾರವಾಡ ಹೈಕೋರ್ಟ್ದಾಗ. ಹಾಂ, ನಾವು ಹಾಕಿಲ್ಲ, ಅವ್ರು ಹಾಕ್ಯಾರು. ಅಟ್ಟ ಪರಕೈತೆ ನಮಗೆ, ಅವರಿಗೆ ತಲೆ ಕೆಟ್ಟು ಹಾಕ್ಯಾರ ಅವ್ರು. ಅವ್ರ ಕಡೆ ರೊಕ್ಕ ಐತಿ, ನಮ್ಮ ಕಡೆ ರೊಕ್ಕ ಇಲ್ಲ. ಯಾಕಂದ್ರೆ ಹೈಕೋರ್ಟ್ದಾಗ ಹೇಗೆ ಬಡ್ದಾಡ್ಬೇಕಂದ್ರೆ ರೊಕ್ಕ ಬೇಕು ಅದಕ್ಕೆ. ಹುಚ್ಚರಾಗಿ ಮಾಡಬೇಡ್ರಿ ಮಿಸ್ಟರ್ ಕಾಂತಕುಮಾರ್. ಜೀವನದಾಗ ಒಂದು ಪರ್ಪಸ್ ಇಟ್ಕೋರಿ ಏನಾದರೂ ಮೊದಲೇ. ಆ ಪರ್ಪಸ್ಗೆ ಹಿಂದೆ ಗುರಿ ಇಟ್ಕೊಂಡು ಹೋರಿ. ಎಂತಿಂಥವ್ರು ಪಾಸ್ ಆಗ್ಯಾರ. ಸುಭಾಷ್ ಚಂದ್ರ ಬೋಸು, ಅರವಿಂದ ಘೋಷು ಅವರು ಇವರೆಲ್ಲ 21 ವಯಸ್ಸನ್ನ ಏಜ್ ಲಿಮಿಟ್ ಇತ್ತವಾಗ ICS ಎಕ್ಸಾಮ್ ಪಾಸ್ ಮಾಡೋಕ್ಕೆ. ಇಂಡಿಯನ್ ಸಿವಿಲ್ ಸರ್ವಿಸಸ್ ಅದು ಏನು ಲಂಡನ್ಗೆ ಹೋಗಿ ಬರೀಬೇಕಾಗಿತ್ತು ಎಕ್ಸಾಮ್. ಅಂಥ ಟೈಮ್ದಾಗ ಹೋಗಿ ಬರೆದು ಬಂದಾರ ಅವರೆಲ್ಲ ಎಕ್ಸಾಮ್. ಅವು ಎಕ್ಸಾಮ್ ಹೋಗಿ ಕ್ಲಿಯರ್ ಮಾಡ್ಕೊಂಡು ಬಂದಾರ್ರಿ ಅವ್ರು. ಅದು ಏನು ಹೋಗಿ ಕೊಡಲಿ ಇಂಗ್ಲೀಷ್ದಾಗಲ್ಲ, ಅದು ಲ್ಯಾಟಿನ್ ಲ್ಯಾಂಗ್ವೇಜ್, ಗ್ರೀಕ್ ಲ್ಯಾಂಗ್ವೇಜ್ದಾಗ ಇತ್ತಲ್ಲಿ ಬರೀ ಮೀಡಿಯಮ್. ಅಂಥವೆಲ್ಲ ಹೋಗಿ ಬರೆದು ಪಾಸ್ ಆಗಿ ಬಂದಾರೆ ಮನುಷ್ಯರಲ್ಲ ಅವರು. ಆಪ್ಷನಲ್ ಸಬ್ಜೆಕ್ಟ್ ತೆಗೆದಾರೆ ನಮ್ಮಲ್ಲಿ. ಪುಣ್ಯ
ಇಟ್ಟು ಸುಗಮವಾಗಿ ಮಾಡಿ ಕೊಟ್ಟಾರೆ ನಮಗೆ. ಇಂಟರ್ವ್ಯೂ ಮಾರ್ಕ್ಸ್ ಇಳಿಸ್ಕೊಟ್ಟಾರೆ, 25 ಮಾರ್ಕ್ಸ್ ಐತೆ ಬರೀ. ಏನಾದರೂ ತಿಂಡಿ ಇತ್ತಂದ್ರೆ ಬಂದು ಮೇನ್ಸ್ದಾಗ ಬರೋದು ತೋರಿಸ್ರಿ, ನಿಮ್ದು ಪಾಸ್ ಮಾಡ್ಕೋರಿ, ಅಧಿಕಾರಿ ಆಗ್ರಿ. ಸಿಸ್ಟಮ್ ಚೇಂಜ್ ಮಾಡ್ತಂತೀರಿ, ಅವಾಗ ಬಂದು ಮಾಡಿರಿ. ಅಧಿಕಾರಕ್ಕೆ ಬಂದ್ರನಲ್ಲ ಏನು ಚೇಂಜ್ ಮಾಡೋಕೆ ಬರ್ತೈತಿ ನಿಮಗೆ, ಸಿಸ್ಟಮ್ ಸುಧಾರಣೆಗಳು ತರಕ್ಕೆ ಬರ್ತೈತಿ. ಹೊರಗೆ ನಿಂತು ಹಂಗೆ ಆಗ್ಬೇಕು ಹಿಂಗೆ ಆಗ್ಬೇಕು ಅಂದ್ರೆ ಇನ್ನು ಮಣ್ಣು ಹಾಕತ್ತೆ ನಿಮ್ಮ ಕೈಲೇ. ಪ್ರತಿ ಸಲ ಹಿಂಗೆ ಮಾಡೋಕ್ಕಾಗಂಗಿಲ್ಲ ರೀ. ಎಲ್ಲ ಯಾರು ನಿಮಗೆ ಬೆಂಬಲ ಕೊಡೋಂಗಿಲ್ಲ, ಕ್ರೆಡಿಬಿಲಿಟಿ ಉಳಿಯಂಗಿಲ್ಲ ನಿಮಗೆ. ಅಷ್ಟು ಮೀರಿ ಯಾವ ಬೆಂಬಲ ಕೊಡತ್ತಲ್ಲ ನಿಮಗೀಗ, ಅವ್ರಿಗೆ ಯಾರಿಗೂ ಕ್ರೆಡಿಬಿಲಿಟಿ ಇಲ್ಲ, ಅದನ್ನು ತಿಳ್ಕೊಂಡು ಬಿಡ್ರಿ ನೀವು. ಕನ್ನಡ ಮೀಡಿಯಮ್ ಅಭ್ಯರ್ಥಿಗಳಿಗೆ ಪ್ರಾಬ್ಲಮ್ ಆಗೈತಿ ಈ ಸರ್ತಿಗೂ. ಆಗಿತ್ತಂದ್ರೆ ಅದಕ್ಕೊಂದು ಕಮ್ಯುನಿಟಿ ರಚನೆ ಮಾಡ್ತಾರೆ. ಎಲ್ಲಿ ತೊಂದರೆ ಆಗೈತಿ ಇವ್ರಿಗೆ ಅಬ್ಜೆಕ್ಷನ್ ಅಂತ ಫೈಲ್ ಮಾಡಕ್ಕೆ ಕೊಡ್ತಾರೆ. ತಿಳಿಸ್ರಿ, ಅಬ್ಜೆಕ್ಷನ್ ಪ್ರೊಸೆಸ್ ಐತೆ, ಅದಕ್ಕೊಂದು ಫಾಲೋ ಮಾಡಿರಿ. ಡ್ಯೂ ಪ್ರೊಸೆಸ್ ಆಫ್ ಲಾ ಫಾಲೋ ಮಾಡಿರಿ. ಫಾಲೋ ಮಾಡಿದ ಬಳಕ ಒಂದು ನಿರ್ಧಾರಕ್ಕೆ ಬರ್ತಾರೆ. ಆ ನಿರ್ಧಾರಕ್ಕೆ ಬದ್ಧರಾಗೋನು. ಅವು OMR ಚೇಂಜ್ ಆಗ್ಯಾವು, ಹಂಗಾಗ್ಯಾವು ಹಿಂಗಾಗ್ಯಾವ ಅಂತಂದು ಬಿಜಾಪುರ DC ಅವ್ರು ಕಾಲ್ ಮಾಡ್ಯಾರಿಲ್ಲ, KPSC ಅಧಿಕಾರಿಗಳ ಜೊತೆ ಮಾತಾಡ್ಯಾರಲ್ಲ, ಅವ್ರಿಗೆ ನಿರ್ದೇಶನ ನೀಡ್ಯಾರಿಲ್ಲ ಇವಾಗ. OMR ಮೇಲೆ ನಂಬರ್ಗೆ ಹಾಕಿರಿ, ಮಾಡಿರಿ, ಕಳಿಸ್ರಿ ಅಂತಂದು. ಅವ್ರು ಹೆಂಗಾರ ಚೆಕ್ ಮಾಡಿಲ್ರಿ KPSC ಅವರು. ಮಾಡಿದ ಬೆಳಕ್ಕೆ ನಿಮ್ಮ ಕಡೆ ಒಂದು ಕಾರ್ಬನ್ ಕಾಪಿ ಇರ್ತೈತಿಲ್ಲ, ನೀವೇ ಹಾಕಿರೋನು ಹಂಗೆ. ನಿಮಗೆ ಮಾರ್ಕ್ಸ್ ಬೀಳಿಲ್ಲ ಅಂದ್ರೆ ಆಫೀಷಿಯಲ್ ಕೀ ಆನ್ಸರ್ಸ್ಗಳು ಬಿಟ್ಟಿರ್ತಾರೆ. ಕರೆಕ್ಟ್ ನಿಮಗೆ ಅದು ಮಾರ್ಕ್ಸ್ ಬಿದ್ದಿಲ್ಲ ಅಂದ್ರೆ ಅಬ್ಜೆಕ್ಷನ್ ಫೈಲ್ ಮಾಡಿರಿ. ಕೋರ್ಟ್ ಐತೆ ಅದಕ್ಕೆ ಹಾದಿ ಸರಿ ಹಿಂಗೆ ಮಾಡಿ ಬಂದಿದ್ದೀವಿ, ನಮಗೆ ಹಿಂಗೆ ಪ್ರಾಬ್ಲಮ್ ಆಗೈತಿ, ಅದ್ರ ತಕ್ಕಂಗೆ ಮಾರ್ಕ್ಸ್ ಬಿದ್ದಿಲ್ಲ ಅಂತಂದು ಅವಾಗ ಮಾಡಿರಿ. ಇನ್ನೂ ಮಾಡಿ ಅಲ್ಲ, ಅವೆಲ್ಲ ತೊಂದರೆಗಳು ಒಳಗೆ ಇಟ್ಟುಕೊಂಡು ಏನೂ ಚೆಕ್ ಆಗಿಲ್ಲ, ಹುಯ್ ಮಾಡಕತ್ಬಿಟ್ರಿ ನೀವೆಲ್ಲರೂ. ಸೊಲ್ಯೂಷನ್ ಫೈಂಡ್ ಔಟ್ ಮಾಡ್ಕೊಂಡಾರ ಇಲ್ಲವ್ರಿ ಬಿಜಾಪುರದಾಗಲಿ ಇದ್ರೊಳಗಾಗಲಿ. ಎದಕ್ಕೆ ಗಾಬರಿಸ್ಬೇಕಂತ ನಾನು ಒಟ್ಟ ಗಾಬರಿಸ್ಬಾರ್ದು ರೀ. ಎದಕ್ಕೆ ಗಾಬರಿಸ್ಬೇಕು? ನನಗೂ ತೊಂದರೆ ಆತನ ಬಿಜಾಪುರದಾಗ ಬಂದಿತ್ತು ತಂದು ಸೆಂಟ್ರ್. ಜೀನ್ಸ್ ಪ್ಯಾಂಟ್ ಹಾಕೊಂಡು ಹೋಗಿದ್ದೀನಿ ನಾನು. ಡ್ರೆಸ್ ಕೋಡ್ ಒಳಗೆ ಎಲ್ಲೂ ಜೀನ್ಸ್ ಪ್ಯಾಂಟ್ ಇರಬಾರ್ದು ಇಲ್ಲೇ ಅಲ್ಲ. CPI ಸಾಹೇಬ್ರಲ್ಲಿ ಬಂದರು, ರೌಂಡ್ಸಕ್ಕೆ ಬಂದಿದ್ರು. ಜೀನ್ಸ್ ಪ್ಯಾಂಟ್ ಇಲ್ಲ, ನಿಮ್ಮ ಮನೆ ನಡೆದು ಬಿಡ್ತಮ್ಮನೆ ತಂದರು. ಇಲ್ಲ ಬೇರೆ ಪ್ಯಾಂಟ್ ಹಾಕೊಂಡು ಬಾ ತಂದರು. ಸಿಕ್ಕಾಪಟ್ಟೆ ಪ್ಯಾನಿಕ್ ಆದೆ ನಾನು. 5 ನಿಮಿಷ ಸಮಾಧಾನ ಕೂತು ಯೋಚನೆ ಮಾಡಿದೆ. ಡ್ರೆಸ್ ಕೋಡ್ ತೆಗೆದು ತೋರಿಸಿನವರಿಗೆ ಸೀದಾ ನೋಟಿಸ್ ಬೋರ್ಡ್ಗೂ ಇತ್ತದು. ಜೀನ್ಸ್ ಪ್ಯಾಂಟ್ ಎಲ್ಲೂ ಇರಬಾರ್ದು ಅಂತಂದೆ. ಎಲ್ಲೂ ಅದ್ರೊಳಗೆ ಏನೂ ಇದ್ದೇ ಇರಕ್ಕಿಲ್ಲ. ತೋರಿಸ್ಯಾನ ಸಾಹೇಬ್ರಿಗೆ, ಏನೂ ಇಲ್ಲ, ದಯವಿಟ್ಟು ನಮಗೆ ಅವಕಾಶ ಮಾಡಿ ಕೊಡ್ರಿ ಅಂತಂದೆ. ಆತಳು ಹೋಗಂತಂದ್ರೆ ಅವರು. ಅದು ಹುಚ್ಚರಂಗೆ ವಾಗ್ವಾದ ಮಾಡ್ಕೋತ ಕೂತಿದ್ದೆ ಅಂದ್ರೆ ಬಿಡ್ತಿದ್ರನ ಅವ್ರು ಸಾಹೇಬ್ರ ನಮ್ಮನೆ ಒಳಗೆ ಹಾಕ್ತಿದ್ರು ಅವರು ಸ್ಟೇಷನ್ದಾಗ. ನಡಿ ಮಗನ ಅಲ್ಲೇ ಸ್ಟೇಷನ್ಗೆ ಅಂತಿದ್ರು. ಪ್ಯಾನಿಕ್ ಎದಕ್ಕೆ ಆಗ್ಬೇಕು ರೀ? ಸಿಸ್ಟಮ್ ಅನ್ನುವಂಥದ್ದು ಐತಿಲ್ಲ. ಇನ್ನೂ ಭಾರತದ ಸಂವಿಧಾನ ಪ್ರಕಾರ ನಡೆಯಕತ್ತದಿಲ್ಲ ನಮ್ಮ ದೇಶ. ಮತ್ತು ಡ್ಯೂ ಪ್ರೊಸೆಸ್ ಆಫ್ ಲಾ ಅನ್ನುವಂಥದ್ದು ಐತಿಲ್ಲ. ಮಾಡಿರಿ, ಪ್ರೊಸೆಸ್ ಪ್ರಕಾರ ಫಾಲೋ ಮಾಡೋನು. ಎದಕ್ಕೆ ವಿಚಾರ ಮಾಡತ್ತೀರಿ? ಎದಕ್ಕೆ ಪ್ಯಾನಿಕ್ ಎದಕ್ಕೆ ಮಾಡಾಕತ್ತೀರಿ ನೀವು ಎಲ್ಲರೂ? ಬರೀ ಎಕ್ಸಾಮ್ ಮಾಡಿರಿ ಅಂತಂದು ಟೆಂಟೇಟಿವ್ ಡೇಟ್ಸ್ ಬಿಟ್ಟಾರೆ. March 28 ಮೇನ್ಸ್ ಅಂತಂದು KSಕ್ಕೆ 90 ದಿವಸ ಇಲ್ಲ ದೋಸ್ತಿಗೆ ಬರೆಯಾಕಲ್ಲ. ಇದ್ರೊಳಗೆ ಈಗ ವಿಡಿಯೋ ಮಾಡಕ್ಕೂ ಸಮಯ ಇಲ್ಲ ನಮಗೀಗ. ನಿಮಗೆಲ್ಲರೂ ಬಂದು ಮುಟ್ಲೆ ತಂದು ವಿಡಿಯೋ ಮಾಡಕತ್ತಾನ ಇವಾಗ. ಎಷ್ಟು ದೂರ ಹೋಗಿ ಮುಟ್ತೈತಿ ನನಗಂತೂ ಗೊತ್ತಿಲ್ಲ. ಯಾಕಂದರೆ ಸಬ್ಸ್ಕ್ರೈಬರ್ಸ್ ಇಲ್ಲ, ಏನೂ ಇಲ್ಲ. ಫಸ್ಟ್ ವಿಡಿಯೋ ಮಾಡಕತ್ತಾನ ಇದನ್ನು. ಎಲ್ಲ ಹುಡುಗರು ಪ್ಯಾನಿಕ್ ಆಗತ್ತಾರೆ. ಮತ್ತೆ ಎಕ್ಸಾಮ್ ಕ್ಯಾನ್ಸಲ್ ಆಕತ್ತೀವಿ ಏನೋ ಅಂತಂದು ಈ ಕಡೆ ಮೇನ್ಸ್ ಓದೋಕ್ಕಾಗಲ್ತು, ಏನೋ ಆಗಲ್ತು. ಈಗ ಆಲ್ರೆಡಿ ನೀವು ಸ್ಟೇ ವೇಕೆಟ್ ಆಗಂಗಿಲ್ಲ ತಂದು ನಮ್ಮ ಡೈವರ್ಟ್ ಮಾಡಿ ಬಿಟ್ಟಿರಿ. ಈಗ ಅಂಡರ್ ಪರ್ಫಾರ್ಮೆನ್ಸ್ ಆಗೈತಿ. ಮತ್ತು ಇದು ಮೇನ್ಸಾಗ ಹಂಗೆ ಮಾಡ್ಬೇಕಂತ ಅಂದ್ಕೊಂಡ್ರೇನೆ. ಬಿಡ್ರು, ನಮ್ಮಂಥರ ಜೀವನ ಎದಕ್ಕೆ ಹಾಳು ಮಾಡಾಕತ್ತೀರಿ? ನಾವನ್ನ ಏನು ಅಂಥದ್ದೇನು ನಾವನ್ನ ಏನು ಸಾಧಿಸೋರಿದ್ರು ನೀವು ನಮ್ಮ ಜೀವನ ಹಾಳು ಮಾಡಿ ಬಿಡ್ರಿ ಅವನ್ನೆಲ್ಲ. ಕೃಪಾಂಕ ಕೊಡತ್ ಹೇಳ್ರಿ, ಜಸ್ಟಿಸ್ ಸಿಗ್ತೈತಿ, ಪಾಸ್ ಅಕ್ಕವೆಲ್ಲವ. ಚಲೋ ಬರ್ದಿದ್ದು ಅಂದ್ರೆ ಪೇಪರ್ ಕನ್ನಡ ಮೀಡಿಯಮ್ ವಿದ್ಯಾರ್ಥಿಗಳನ್ನು ಪಾಪ ಮೇನ್ಸ್ ಬರಲಿ, ಮೇನ್ಸ್ ಕಾಂಪಿಟೇಷನ್ ಮಾಡಲಿ ಅವರು. ಅದನ್ನು ಬಿಡ್ತೀರಿ ನಾವು ರದ್ದಾಗಲಿ ಬದ್ದಾಗಲಿ ಅನ್ಕೋತ. ಏನು ರಾಜ್ಯ ಸರ್ಕಾರದವ್ರು ರೊಕ್ಕ ಕೊಡ್ತಿರತ್ತೆ ಮಾಡ್ಯಾರ ನೀ ಸರ್ದಕ್ಕೆ ನೀವು? 13 ಕೋಟಿ ರೂಪಾಯಿ 2 ಸಲ ಖರ್ಚು ಮಾಡ್ಯಾರ. ಈಗ ಅವ್ರು 25 ಕೋಟಿ ರೂಪಾಯಿ ಖರ್ಚಾಗೈತಿ ಒಂದು ಎಕ್ಸಾಮಕ್ಕನೇ. ಹಗಲೆಲ್ಲ ಕೊಡ್ತಾರ ಅವ್ರ ಮುಖ್ಯಮಂತ್ರಿಗಳು. ಅಪ್ಪಿ ನೋಟಿಫಿಕೇಶನ್ ಕ್ಯಾನ್ಸಲ್ ಮಾಡಿರಪ್ಪ. ಮುಂದೆ ರೀನೋಟಿಫೈ ಎಂದ ಅಕ್ಕತ್ತದ ಅದು ಜವಾಬ್ದಾರಿ ನೀವು ತೊಗೋತೀರೇನೆ? ಅಕ್ಸಾದವ್ರೆ ಮುಖ್ಯಮಂತ್ರಿಗಳು ಡಿಸೈಡ್ ಮಾಡಿರಪ್ಪ ತಪ್ಪಿ ಇಲ್ಲ, ಈ ಸರ್ತಕ್ಕೆ ನೋಟಿಫಿಕೇಶನ್ ಬೇಡ, ಈ ವರ್ಷ ಮುಂದಿನ ವರ್ಷ ಮಾಡಿಬಿಡ್ನು. ಫಿಸ್ಕಲ್ ಸ್ಟ್ರೇನ್ ಐತಿ, ಸ್ವಲ್ಪ ಪ್ರಾಬ್ಲಮ್ ಆಗೈತಿ, ಬಜೆಟ್ದಾಗ ಹೊಂದ್ಸಕ್ಕಾಗಲ್ತು ತಂದು ಬಿಟ್ರಪ್ಪ. ಮುಂದೆ ಹೊಯ್ಕೊತ್ಕೊಂಡ್ರು ಮತ್ತೆ 2-3 ವರ್ಷ ಬಿಟ್ಟು ತಿಳ್ಕೊಂಡು ಮಾತಾಡ್ರಿ. ಸಂಘಟನೆ ಅಂದ್ರೆ ಬರೀ ನೋವು ಇಡ್ಡಿ, ನೀವು ಹೇಳ್ದಂಗೆ ಆಗಂಗಿಲ್ಲ. ಎಲ್ಲ ಇನ್ಕ್ಲೂಸಿವ್ ಸಂಘಟನೆ ಇರಬೇಕು. ಇನ್ಕ್ಲೂಸಿವ್ ಅಂದ್ರೆ ಎಲ್ಲರನ್ನು ಒಳಗೊಂಡಂಥ ಸಂಘಟನೆ ಇರಬೇಕು. ಅದು ಹೋಗಿ ಒಂದು 10-15 ಸಂಘಟನೆಗಳಿಗೆ ಭೇಟಿಯಾಗಿ ಅವರೆಲ್ಲ ಬೆಂಬಲ ಕೊಡಾಕತ್ತಿರತ್ತೆ ಅಂದ್ರೆ ನೀವೇನು ಯಾವುದು ಪ್ರತಿನಿಧಿ ಆಗಂಗಿಲ್ಲ ದೋಸ್ತೆ. ಅದನ್ನು ತಿಳ್ಕೊರಿ. ನಿಮಗೆ ಕನ್ನಡ ಅಷ್ಟು ಬೆಳೆಸಬೇಕು ಉಳಿಸ್ಬೇಕು ಅನ್ನೋದು ಇತ್ತಪ್ಪ ಅಂತಂದ್ರೆ ಸಾಹಿತಿಗಳು ರಚನೆ ಮಾಡಿರಿ.
ಅದೇ ಹೇಳಿಲ್ಲ ನಿಮಗನೇ ಮಾಡಿರಿ ಹಂಗೆ. ಕ್ಲಾಸಿಕಲ್ ಲ್ಯಾಂಗ್ವೇಜ್ ಸ್ಟಡೀಸ್ಗೆ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಕೊಡ್ತಾರೆ ಪ್ರತಿ ವರ್ಷ 2 ಸಲ. ಪ್ರೆಸಿಡೆಂಟ್ ಆಫ್ ಇಂಡಿಯಾದಿಂದ ತೊಗೋರಿ ಅಂತ ತಿಂಡಿಗಿದ್ದವ್ರು ತೊಗೊಂಡು ತೋರಿಸ್ರಿ ಅದನ್ನು. ಹೌದಂತ ನಾನು ನಿಮಗೆ ರಾಜ್ಯೋತ್ಸವ ಪ್ರಶಸ್ತಿಗಳು ತೊಗೊಂಡು ತೋರಿಸ್ರಿ. ಹೌದಂತ ನಾನು ಬಿಡ್ತೀರಿ. ನಾವು ಡಿ ಅಮಾಯಕರಾದಂಥವ್ರು ನಮ್ಮಂಥವ್ರು ಹೊಟ್ಟೆ ತುಂಬಕೋಬೇಕಂದು ಒಂದು ಸರ್ಕಾರಿ ನೌಕರಿ ಇರಲಿಪ್ಪ ಅಂತಂದು ನಾವು ಎಕ್ಸಾಮ್ ಬರೋದು ನಮ್ಮ ಪರಿ ನಾವು ಬಡಿಬೇಕಂದ್ರೆ ಇವ್ರು ನಿಮ್ಮದ ಅಂತ ಒಂದು ಡ್ರಾಮಾನ ಇದು. ಬಿಡ್ರಿ ಅವನ್ನೆಲ್ಲ ಕೃಪಾಂಕ ಕೊಡ್ರಿ ಅಂತಂದು ಹೋಗಿ ರಿಕ್ವೆಸ್ಟ್ ಮಾಡ್ಕೋರಿ. ಏನು ರೀ ನಿಮ್ಮ ಮುಖ ನೋಡಿ ಕೊಡ್ಬೋದವ್ರು ಬಿಡ್ತೀರಿ. ಅವನು ಹೆಡ್ಡಿ ಒಳ್ಳೇದಾಗೋದಿಲ್ಲ ದೋಸ್ತ್ ನಿಮಗೆ. ಇದನ್ನು ನಿಮಗೂ ಒಳ್ಳೇದಲ್ಲ ನಮಗೂ ಒಳ್ಳೇದಲ್ಲ. ಇದು ಸತ್ತು ಹೋಗೋದಾಕತ್ತೆ ಎಲ್ಲರೂ ಕುಡಿಸಿ ವಿಚಾರ ಮಾಡಿರಿ ಮೊದಲು.